ಇರಾನ್ ಅಮೆರಿಕ ನಡುವೆ 2 ವಾರಗಳವರೆಗೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿರುವಂತದ್ದು ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ. ಅಲಿ ಖಮೇನಿ ಹಳೆಯ ಹೇಳಿಕೆ ಹಂಚಿಕೊಂಡಿದ್ದಾರೆ ಈಗ ಹಿಜ್ಬುಲ್ಲಾ. ಅದರಲ್ಲೂ ಕೂಡ ಅಮೆರಿಕ ಇಸ್ರೇಲ್ ಧ್ವಜಗಳ ಚಿತ್ರದ ಜೊತೆ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಶತ್ರುಗಳನ್ನ ಮಂಡಿ ಉರಿಸ್ತೀವಿ ಅನ್ನುವಂತ ಸಂದೇಶ ಈ ಒಂದು ಪೋಸ್ಟ್ ಅಲ್ಲಿ ಇರುವಂತದ್ದು. ಜನವರಿ ತಿಂಗಳಲ್ಲಿ ಖಮೇನಿ ಹೇಳಿದಂತ ಸಂದೇಶವನ್ನ ಈಗ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ನಾಯಕನ ಹತ್ಯೆ ಕಿಚ್ಚು ಇನ್ನೂ ಕೂಡ ಆರಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲಿ ಖಮೇನಿ ಹಳೆಯ ಹೇಳಿಕೆಯನ್ನ ಹಂಚಿಕೊಂಡಿರುವಂತದ್ದು ಹಿಜ್ಬುಲ್ಲಾ. ಇರಾನ್ ಅಮೆರಿಕ ನಡುವೆ ಈಗ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಾಗಿ ಪ್ರತಿಕ್ರಿಯೆ ನೀಡದ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ಅಲಿ ಖಮೇನಿ ಅವರ ಹಳೆಯ ಹೇಳಿಕೆಗಳನ್ನ ಹಂಚಿಕೊಂಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಈಗ ಅಮೆರಿಕ ಇಸ್ರೇಲ್ ಧ್ವಜಗಳ ಚಿತ್ರಗಳ ಜೊತೆ ಮಾಡಿರುವಂತಹ ಪೋಸ್ಟ್ ಇದು. ಶತ್ರುಗಳನ್ನ ಮಂಡಿಯೂರಿಸ್ತೀವಿ ಅನ್ನುವಂತ ಒಂದು ಸಂದೇಶ ಈ ಒಂದು ಪೋಸ್ಟ್ ಅಲ್ಲಿ ಇದೆ. ಜನವರಿ ತಿಂಗಳಲ್ಲಿ ಖಮೇನಿ ಹೇಳಿದಂತಹ ಸಂದೇಶ ಪೋಸ್ಟ್ ಕದನ ವಿರಾಮ ಮಾಡಿದ್ದಾರೆ. ಘೋಷಣೆಯಾಗಿದ್ರು ಕೂಡ ನಾಯಕನ ಹತ್ಯೆ ಕಿಚ್ಚು ಆರಿಲ್ಲ. ಅಲಿ ಖಮೇನಿ ಹಳೆಯ ಹೇಳಿಕೆಯನ್ನ ಹಂಚಿಕೊಂಡಿದೆ ಹಿಜ್ಬುಲ್ಲಾ. ಈಗ ಈ ಕುರಿತು ಯಾವುದೇ ರಿಯಾಕ್ಟ್ ಮಾಡಿಲ್ಲ, ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಇರಾನ್ ಮತ್ತೆ ಅಮೆರಿಕ ನಡುವೆ ಏನು 2 ವಾರಗಳ ಕದನ ವಿರಾಮ ಘೋಷಣೆ ಆಗಿದೆಯೋ ಅದಕ್ಕೆ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ, ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಲಿ ಖಮೇನಿ ಹಳೆಯ ಹೇಳಿಕೆ ಇದೆಯಲ್ಲ ಅದನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ಹಿಜ್ಬುಲ್ಲಾ. ಅದರಲ್ಲೂ ಕೂಡ ಇಸ್ರೇಲ್ ಮತ್ತೆ ಅಮೆರಿಕ ಧ್ವಜಗಳ ಚಿತ್ರಗಳ ಜೊತೆ ಮಾಡಿರುವಂತಹ ಪೋಸ್ಟ್ ಅದು. ಶತ್ರುಗಳನ್ನ ಮಂಡಿಯೂರಿಸ್ತೀವಿ ಅನ್ನುವಂಥದ್ದು ಈ ಒಂದು ಪೋಸ್ಟ್ ಅಲ್ಲಿ ಇಂಥ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈ ಕುರಿತು ಯಾವುದೇ ಅಧಿಕೃತವಾಗಿ ರಿಯಾಕ್ಟ್ ಮಾಡೋದು ಅಥವಾ ಹೇಳಿಕೆಯನ್ನ ಕೊಡೋದು ಅದೆಲ್ಲವೂ ಕೂಡ ಮಾಡಿಲ್ಲ ಹಿಜ್ಬುಲ್ಲಾ ಸಂಘಟನೆಯಿಂದ. ಆದ್ರೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗಿದ್ರು ಕೂಡ ಆಯತುಲ್ಲಾ ಖಮೇನಿ ಅವರನ್ನ ಏನು ಹತ್ಯೆ ಮಾಡಿದ್ರು ಆ ಒಂದು ಕಿಚ್ಚು ಈಗಲೂ ಕೂಡ ಆರಿಲ್ಲ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ನೋಡಿ, ಈ ಒಂದು ಪೋಸ್ಟ್ ಅಲ್ಲಿ ಗಮನಿಸ್ತಾ ಇದ್ವಿ. ಅಲಿ ಖಮೇನಿ ಹಳೆಯ ಹೇಳಿಕೆಯನ್ನ ಹಂಚಿಕೊಂಡು ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು ಹಿಜ್ಬುಲ್ಲಾ. ಇರಾನ್ ಮತ್ತೆ ಅಮೆರಿಕ ನಡುವೆ 2 ವಾರಗಳ ಏನು ಕದನ ವಿರಾಮ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಕೇವಲ ಒಂದು ಪೋಸ್ಟ್ ಅನ್ನ ಈ ರೀತಿಯಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಶತ್ರು ದೇಶಗಳನ್ನ ಅಂತಂದ್ರೆ ಇಲ್ಲಿ ಶತ್ರುಗಳನ್ನ ಖಂಡಿತವಾಗಿಯೂ ಕೂಡ ಮಂಡಿಯೂರಿಸ್ತೀವಿ ಅನ್ನುವಂಥ ಸಂದೇಶವನ್ನ ಈ ಪೋಸ್ಟ್ ಮೂಲಕ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿಜ್ಬುಲ್ಲಾ ಸಂಘಟನೆಯಿಂದ ಮಾಡಿರುವಂತಹ ಪೋಸ್ಟ್ ಇದು. ಅಮೆರಿಕ ಇಸ್ರೇಲ್ ಧ್ವಜಗಳ ಚಿತ್ರಗಳ ಜೊತೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಆ ಧ್ವಜಗಳು ಬಗ್ಗಿದವೆ, ಅದು ನಿಂತಿಲ್ಲ. ದೃಶ್ಯಗಳಲ್ಲಿ ಗಮನಿಸಬಹುದು, ಆ ಪೋಸ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಇದರ ಮೂಲಕ ಏನು ಅಂತಂದ್ರೆ, ಇದರ ಒಂದು ಸಂದೇಶ ಏನು ಕೊಡ್ತಿದ್ದಾರೆ ಅಂತಂದ್ರೆ, ಶತ್ರು ರಾಷ್ಟ್ರಗಳನ್ನ ಮಂಡಿ ಊರಿಸ್ತಾ ಇದೀವಿ, ಈಗ ಮಂಡಿಯೂರಿದ್ದಾರೆ ಶತ್ರು ರಾಷ್ಟ್ರಗಳು ಅನ್ನುವಂಥದ್ದು ಈ ಒಂದು ಪೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ